ಒಂದು ಕಡೆಯಲ್ಲಿ ಕಾಂಗ್ರೆಸ್ ನಾಯಕರು ನಡೆಸ್ತಾ ಇರತಕ್ಕಂತಹ ಪ್ರಯತ್ನ ಮುಂದುವರೆದಿದೆ. ಬಿಜೆಪಿ ನಾಯಕರ ವಿರುದ್ಧ ಈಗ ಉಮೇಶ್ ಜಾಧವ್ ತಿರುಗಿ ಬಿದ್ದಿದ್ದಾರೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. 20 ಜನ ಶಾಸಕರು ಇದ್ದಾರೆ ಅಂದಿದ್ರಿ, ಆದ್ರೆ 5 ಜನ ಮಾತ್ರ ಇದ್ದಾರೆ. ಬಿಜೆಪಿ ನಾಯಕತ್ವದ ವಿರುದ್ಧ ಉಮೇಶ್ ಜಾಧವ್ ಅವರು ಕೆಂಡಾಮಂಡಲರಾಗಿದ್ದಾರೆ. ಹೀಗಾಗಿ ಉಮೇಶ್ ಜಾಧವ್ ಅವರ ಮನವೊಲಿಕೆಗೆ ಬಿಜೆಪಿ ನಾಯಕರು ತೀವ್ರ ಕಸರತ್ತನ್ನು ಮುಂದುವರೆಸಿದ್ದಾರೆ. ಉಳಿದ ಶಾಸಕರಿಗೆ ಬೇರೆ ಕಡೆ ವ್ಯವಸ್ಥೆ ಮಾಡಲಾಗಿದೆ ಅನ್ನುವಂತಹ ಮಾಹಿತಿಯನ್ನು ಹೇಳ್ತಾ ಇದ್ರು ಕೂಡ ಅದನ್ನು ನಂಬೋದಕ್ಕೆ ಉಮೇಶ್ ಜಾಧವ್ ಅವರು ರೆಡಿ ಇಲ್ಲ ಅಂತೆ. ಇದು ದೆಹಲಿಯಲ್ಲಿ ನಡೀತಾ ಇರುವಂತಹ ಬೆಳವಣಿಗೆ. ಹೀಗಾಗಿ ಅಸಮಾಧಾನಗೊಂಡಿರ್ತಕ್ಕಂತಹ ಜಾಧವ್ ಅವರನ್ನ ಸಮಾಧಾನ ಪಡಿಸುವಂತಹ ಕೆಲಸವನ್ನ ಬಿಜೆಪಿಯ ನಾಯಕರು ಏನು ಇವರು ಉಸ್ತುವಾರಿಯನ್ನ ನೋಡ್ಕೊಳ್ತಾ ಇದ್ದಾರೆ, ಅವರು ಮಾಡ್ತಾ ಇದ್ದಾರೆ. ಕೆಲವು ದಿನಗಳ ನಂತರ ಎಲ್ಲರನ್ನ ಒಟ್ಟಿಗೆ ಸೇರಿಸ್ತೀವಿ, ಈಗ ಎಲ್ಲರೂ ಕೂಡ ಸಪ್ರೇಟ್ ಆಗಿದ್ದಾರೆ, ಮುಂದಿನ ಬೆಳವಣಿಗೆಗಳ ಬಗ್ಗೆ ಎಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡ್ತೀವಿ, ಎಲ್ಲ ಮಾತನ್ನು ಕೂಡ ಹೇಳ್ತಾ ಇದ್ದಾರಂತೆ ಉಮೇಶ್ ಜಾಧವ್ ಅವರಿಗೆ. ಆದ್ರೆ ಉಮೇಶ್ ಜಾಧವ್ ಅವರು ಒಂದಷ್ಟು ಪ್ರಶ್ನೆಗಳನ್ನ ಏನು ಬಿಜೆಪಿ ನಾಯಕರಿದ್ದಾರೆ, ಈಗ ಆಲ್ರೆಡಿ ನಾವು 15 ಜನ ಇದ್ದೀವಿ, 10 ಜನ ಇದ್ದೀವಿ, 15 ಜನ ಇದ್ದೀವಿ, 20 ಜನ ಇದ್ದೀವಿ ಅಂತ ಹೇಳ್ತಾ ಇದ್ದಾರೆ ನೀವು. ಆದ್ರೆ ಎಲ್ಲಿದ್ದಾರೆ ಅವರೆಲ್ಲ? ಆ ಶಾಸಕರು ಎಲ್ಲಿದ್ದಾರೆ? ನನ್ನನ್ನು ಯಾಕೆ ಇಲ್ಲಿ ಕರೆಸ್ಕೊಂಡ್ರಿ? ಈ ಮಾತುಗಳನ್ನ ಉಮೇಶ್ ಜಾಧವ್ ಅವರು ಮುಂಬೈಯಲ್ಲಿರ್ತಕ್ಕಂತಹ ನಾಯಕರನ್ನ ಪ್ರಶ್ನಿಸಿದ್ದಾರೆ. ಡಾಕ್ಟರ್ ಅಶ್ವಥ್ ನಾರಾಯಣ ಅವರು ಈ ಇಡೀ ಆಪರೇಷನ್ನಲ್ಲಿ ಮುಂಬೈನಲ್ಲಿ ಕುಳಿತುಕೊಂಡು ಈ ಶಾಸಕರನ್ನ ಜೊತೆಗೆ ಸೇರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಈಗ ಅವರನ್ನೇ ಪ್ರಶ್ನಿಸೋದಕ್ಕೆ ಶುರು ಮಾಡಿದ್ದಾರೆ. ಎಲ್ಲಿದ್ದಾರೆ ಅವರು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರಂತೆ. ಹೀಗಾಗಿ ಅವರನ್ನ ಸಮಾಧಾನ ಪಡಿಸುವಂಥದ್ದು ಕೂಡ ಒಂದು ಚಾಲೆಂಜ್ ಆಗಿದೆ. ಇದರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಪ್ರಮೋದ್ ಈಗ ನಮ್ಮ ಜೊತೆಗೆ ಮುಂಬೈನಿಂದ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಪ್ರಮೋದ್, ಏನಿದು ಉಮೇಶ್ ಜಾಧವ್ ಅವರು ಅವ್ರಿಗೆ ಗೊತ್ತಿರಲಿಲ್ವಂತ ಇಷ್ಟೇ ಜನದ ಶಾಸಕರು ಇರುವಂತಹದ್ದು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ವಂತ, ಏನ್ ನಡೀತಿದೆ ಅಂತ, ಯಾವ ರೀತಿಯಾಗಿ ಅವರೀಗ ಮನವೊಲಿಕೆ ಆಗಿದೆಯಾ, ಏನು ಕತೆ? ಹರಿಪ್ರಸಾದ್, ಎಲ್ಲವೂ ಕೂಡ ಲೆಕ್ಕಾಚಾರದ ಮೇಲೆ ಅಂದ್ರೆ ಸಂಖ್ಯಾಬಲದ ಮೇಲೆ ಈಗ ಬಿಜೆಪಿ ಆಟ ಆಡ್ತಾ ಇದೆ. ಕೆಲವರನ್ನ ಈಗಾಗಲೇ ಒಂದ್ ಕಡೆ ಇಟ್ಟಿದ್ದಾರೆ, ಮತ್ತೆ ಕೆಲವರನ್ನ ಇನ್ನೇನು ಪ್ರತ್ಯೇಕ ಹೋಟೆಲ್ನಲ್ಲಿ ಇಡ್ಲಾಗಿದೆ ಅನ್ನುವಂಥ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಆದ್ರೆ ಇರುವಂತ ಪ್ರಶ್ನೆ ಅಂದ್ರೆ ಅನೇಕ ಕಾಂಗ್ರೆಸ್ನ ಶಾಸಕರು ಯಾರಿದ್ದಾರೆ ಅವ್ರಿಗೆಲ್ಲರೂ ಕೂಡ ಸಂಪೂರ್ಣವಾದಂಥ ವಿಶ್ವಾಸ ಇನ್ನೂ ಕೂಡ ಬಂದಿಲ್ಲ. ಯಾಕಂದ್ರೆ ಈಗ ಸಂಖ್ಯಾಬಲವನ್ನ ತೋರಿಸಿದ್ರೆ ಅಂದ್ರೆ ಸಂಖ್ಯೆ ಇದೆ ನಮ್ಮ ಬಳಿ ಅಂತ ಹೇಳಿದ್ರೆ ಆವಾಗ ಶಾಸಕರು ಸಹಜವಾಗಿಯೇ ಇವ್ರ ಜೊತೆ ಅಂದ್ರೆ ಬಿಜೆಪಿ ಶಾಸಕರ ಜೊತೆ ಅಥವಾ ಬಿಜೆಪಿ ನಾಯಕತ್ವದ ಜೊತೆ ಸಹಕರಿಸೋದಕ್ಕೆ ಅವರು ಕೂಡ ಸಿದ್ಧರಾಗಿರ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆಗೆ ಸಣ್ಣ ಅನುಮಾನ ಕೂಡ ಬಂದಿದೆ. ಹಿಂದೆ ಕೂಡ ಇದೇ ರೀತಿ ಆಗಿತ್ತು ಹರಿಪ್ರಸಾದ್. ಹಿಂದೆ BC ಪಾಟೀಲ್ ಸೇರಿದಂತೆ ಬೇರೆ ಬೇರೆ ನಾಯಕರು, ಬೇರೆ ಬೇರೆ ಶಾಸಕರು ಯಾರಿದ್ರು ಅವರು ಕೂಡ ಇನ್ನೇನು ಮುಂಬೈಗೆ ಮತ್ತೆ ಪುಣೆಗೆ ಹೋಗೋದಕ್ಕೆ ಬಹುತೇಕ ಸಿದ್ಧರಾಗ್ಬಿಟ್ಟಿದ್ರು. ಬಹುತೇಕರು ಪುಣೆಗೆ ಹೋಗಿದ್ರು ಕೂಡ, ಆದ್ರೆ ಅಲ್ಲಿಂದ ವಾಪಸ್ ಬರಲಾಯಿತು. ಕಾರಣ ಸಂಖ್ಯೆ ಇರಲಿಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಅವರು ವಾಪಸ್ ಬಂದಿದ್ದಾರೆ. ಈಗಲೂ ಕೂಡ ಹೋಟೆಲ್ನಲ್ಲಿ ಮತ್ತೆ ಇದೇ ರೀತಿಯಾದಂಥ ವಾತಾವರಣ ಸೃಷ್ಟಿಯಾಗಿದೆ. ಪ್ರಮುಖವಾಗಿ ಉಮೇಶ್ ಜಾಧವ್ ಅವರು ಬಿಜೆಪಿ ನಾಯಕರನ್ನ ಪ್ರಶ್ನೆ ಮಾಡಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. 20 ಶಾಸಕರು ನಮ್ಮ ಬಳಿ ಇದ್ದಾರೆ ಅಂತ ಮಾತನ್ನ ಹೇಳಿದ್ರಿ, ಆದ್ರೆ ಈಗ ಎಲ್ಲಿದ್ದಾರೆ, ಯಾರ ಬಳಿ ಇದ್ದಾರೆ, ಇದೆಲ್ಲವನ್ನೂ ಕೂಡ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆದ್ರೆ ಯಾರು ಕೂಡ ಪ್ರಮುಖವಾಗಿ ಬಿಜೆಪಿಯ ಯಾವೊಬ್ಬ ನಾಯಕರು ಕೂಡ ಯಾವುದೇ ಮಾತುಗಳನ್ನ ಹೇಳ್ತಾ ಇಲ್ಲ. ಯಾಕಂದ್ರೆ ಯಾರಿಗೂ ಮಾಹಿತಿ ರವಾನೆ ಆಗಬಾರ್ದು ಅಥವಾ ಮಾಹಿತಿ ಸೋರಿಕೆ ಆಗಬಾರ್ದು ಅನ್ನುವಂಥ ಕಾರಣಕ್ಕೋಸ್ಕರ ಯಾವುದೇ ಶಾಸಕರಿಗಾಗಲಿ ಅಥವಾ ಇನ್ನಿತರ ನಾಯಕರಿಗಾಗಲಿ ಯಾರ್ಯಾರು ನಮ್ಮ ಸಂಪರ್ಕದಲ್ಲಿದ್ದಾರೆ, ಜೊತೆಗೆ ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿನ ಯಾರಿಗೂ ಕೂಡ ಕೊಟ್ಟಿಲ್ಲ. ಕೆಲವು ನಾಯಕರು ಮಾತ್ರ ಈ ಒಂದು ಆಪರೇಷನ್ಸ್ ಅನ್ನ ಮಾಡ್ತಾ ಇದ್ದಾರೆ. ಹೀಗಾಗಿ ಈ ಒಂದು ಪ್ರಕ್ರಿಯೆ ಇನ್ನೂ ನಡೀತಾ ಇರುವಂಥ ನಿಟ್ಟಿನಲ್ಲಿ ಉಮೇಶ್ ಜಾಧವ್ ಅವರು ಕೂಡ ಯಾವುದೇ ರೀತಿಯಂತ ಹೆಚ್ಚಿನ ಮಾಹಿತಿಯನ್ನು ನೀಡಲಾಗಿಲ್ಲ. ಹೀಗಾಗಿ ಉಮೇಶ್ ಜಾಧವ್ ಸಹಜವಾಗಿ ಸಿಟ್ಟಾಗಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಕೇಳಿಬಂತು. ಇದ್ರ ಜೊತೆಗೆ ಉಮೇಶ್ ಜಾಧವ್ ಅವರಿಗೆ ಮುಖ್ಯಮಂತ್ರಿಗಳೇ ಕರೆ ಮಾಡಿಬಿಟ್ಟಿದ್ರು ಅನ್ನುವಂಥ ಮಾಹಿತಿ ಕೂಡ ಬರ್ತಾ ಇತ್ತು. ಆದ್ರೆ ಮುಖ್ಯಮಂತ್ರಿಗಳು ಅವರಿಗೆ ಕರೆ ಮಾಡಿಲ್ಲ ಅನ್ನುವಂಥ ಮಾಹಿತಿ ಸ್ಪಷ್ಟವಾಗಿದೆ. ಯಾಕಂದ್ರೆ ಅವ್ರ ಬಳಿ ಯಾವುದೇ ದೂರವಾಣಿ ನೇರವಾಗಿ ಲಭ್ಯವಿಲ್ಲ. ಕರೆ ಇದ್ರೂ ಕೂಡ ಅವ್ರ ಸಹಾಯಕರಾಗಲಿ ಅಥವಾ ಇನ್ನಿತರು ಅವರ ಮೊಬೈಲಿಂದ ಜಾಧವ್ ಅವರು ದೂರವಾಣಿ ಕರೆಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಸದ್ಯಕ್ಕಿಂತನೂ ಅವ್ರಿಗಿರುವಂತ ಬೇಸರ ಅಥವಾ ಅವ್ರಿಗಿರುವಂತ ಸಿಟ್ಟು ಅಂದ್ರೆ ಎಲ್ಲಾದ್ರೂ ಅಸಮಾಧಾನ ಆಗೋಗ್ಬಿಟ್ರೆ ಅಥವಾ ಯಾರು ಬರ್ದೇ ಇದ್ರೆ ಅಥವಾ ಆಪರೇಷನ್ ವಿಫಲವಾದ್ರೆ ಅವಾಗ ಕ್ಷೇತ್ರದ ಜನಕ್ಕೆ ಮುಖ ತೋರಿಸೋದು ಕೂಡ ಕಷ್ಟವಾಗುತ್ತೆ. ಈ ಹಿನ್ನೆಲೆಯಲ್ಲಿ ಕೆಲವರಿಗೆ ಆತಂಕ ಖಂಡಿತವಾಗ್ಲೂ ಇದೆ. ಏನ್ ಮಾಡ್ಬೇಕು ಅಂತ ಅವ್ರಿಗೂ ಕೂಡ ಗೊತ್ತಾಗ್ತಾ ಇಲ್ಲ. ಆದ್ರೆ ಬಿಜೆಪಿ ನಾಯಕರು ಮಾತ್ರ ಅವರನ್ನ ಕನ್ವಿನ್ಸ್ ಮಾಡೋದಕ್ಕೆ ಈಗಾಗಲೇ ಮುಂದಾಗ್ತಾ ಇದ್ದಾರೆ. ಎಲ್ಲರೂ ಕೂಡ ಆತಂಕ ಪಡುವಂತ ಅಗತ್ಯತೆ ಯಾವುದೇ ಇಲ್ಲ. ಎಲ್ಲಾ ನಂಬರ್ಸ್ಗಳು ನಮ್ಮ ಬಳಿ ಇದೆ. 2 ದಿನಗಳ ಬಳಿಕ ಅಂದ್ರೆ 18ನೇ ತಾರೀಕಿನ ಬಳಿಕ ನಾವು ಈ ಬಗ್ಗೆ ಒಂದು ಸ್ಪಷ್ಟವಾದಂತಹ ಚಿತ್ರಣವನ್ನ ನಿಮಗೆ ನೀಡ್ತೀವಿ ಅನ್ನುವಂತ ಮಾತನ್ನ ಈಗ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಹರಿ, ಓಕೆ, ಧನ್ಯವಾದ ಪ್ರಮೋದ್ ತಮ್ಮೆಲ್ಲ ಮಾಹಿತಿಗೆ. ಹೀಗೆ ಉಮೇಶ್ ಜಾಧವ್ ಅವರು ಮುಂಬೈ ತಲುಪಿದ್ದಾರೆ. ಆದರೆ ಮುಂಬೈನಲ್ಲಿ ಏನು ಮಾಡೋದು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇನ್ನೊಂದು ಕಡೆಯಲ್ಲಿ ಉಮೇಶ್ ಜಾಧವ್ ಅವರನ್ನ ಸಂಪರ್ಕಿಸೋದಕ್ಕೆ ಕಾಂಗ್ರೆಸ್ ನಾಯಕರು ಹರಸಾಹಸ ಪಡ್ತಾ ಇದ್ದಾರೆ. ದಿನೇಶ್ ಗುಂಡೂರಾವ್, ಈಶ್ವರ್ ಖಂಡ್ರೆ ಇವರೆಲ್ಲರೂ ಕೂಡ ಪ್ರಯತ್ನವನ್ನು ನಡೆಸ್ತಾ ಇದ್ದಾರೆ. ಆದರೆ ಅವರೇನು ಅವ್ರ ಜೊತೆಗೆ ಮಾತನಾಡೋದಕ್ಕೆ ಯಾವ ನಂಬರಲ್ಲಿ ಅವರು ಅವೈಲೇಬಲ್ ಇದ್ದಾರೆ, ಫೋನ್ ನಂಬರನ್ನು ಕೊಡಿ, ಅವರ ಬೇಡಿಕೆಗಳನ್ನೆಲ್ಲ ಈಡೇರಿಸ್ತೀವಿ,
ಸಮಸ್ಯೆ ಏನಿದೆ ಅದನ್ನು ನಾವು ಚರ್ಚಿಸ್ತೀವಿ, ಅದನ್ನು ಬಗೆಹರಿಸ್ತೀವಿ, ಈ ಎಲ್ಲ ಮಾತುಗಳನ್ನು ಜಾಧವ್ ಅವರ ಸಹೋದರನ ಹತ್ರ ಹೇಳ್ತಾರೆ. ಯಾಕಂದರೆ ಜಾಧವ್ ಅವರು, ಉಮೇಶ್ ಜಾಧವ್ ಅವರು ಮುಂಬೈಗೆ ಹೋಗೋದಕ್ಕಿಂತ ಮುಂಚಿತವಾಗಿ ತಮ್ಮ ಮೊಬೈಲ್ ಫೋನನ್ನು ತನ್ನ ಸಹೋದರನ ಜೊತೆಗೆ ಕೊಟ್ಟು ಹೋಗಿದ್ದಾರೆ. ಹೀಗಾಗಿ ಅವರ ಸಹೋದರ ಜೊತೆಗೆ ಈ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಈಶ್ವರ್ ಖಂಡ್ರೆ ಮತ್ತು ದಿನೇಶ್ ಗುಂಡೂರಾವ್ ಅವರೇ ಖುದ್ದಾಗಿ ಅವರಿಗೆ ಕರೆ ಮಾಡಿ ಈ ರೀತಿಯಾಗಿ ಅವರು ಎಲ್ಲೂ ಹೋಗಿದ್ದಾರೆ, ಅವ್ರನ್ನ ವಾಪಸ್ ಕರೆಸಿ ಒಂದೇ ಒಂದು ಸಾರಿ ಅವ್ರ ಜೊತೆಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡಿ, ಅವ್ರ ಜೊತೆಗೆ ನಾವೇ ಮಾತಾಡ್ತೀವಿ, ಅವರು ವಾಪಸ್ ಕರೆಸೋಣ, ಅವ್ರಿಗೇನು ಬೇಡಿಕೆ ಇದೆ ಅದನ್ನು ನಾವು ಈಡೇರಿಸ್ತೀವಿ. ಈ ಮಾತುಗಳನ್ನು ಈಗ ಉಮೇಶ್ ಜಾಧವ್ ಅವರ ಮುಂದಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಮುಂಬೈನಲ್ಲೇ ಶಾಸಕ ಉಮೇಶ್ ಜಾಧವ್ ಅವರು ಬೀಡು ಬಿಟ್ಟಿದ್ದಾರೆ ಅನ್ನುವಂತಹದ್ದು ಈಗಾಗಲೇ ಕನ್ಫರ್ಮ್ ಆಗಿರುವಂಥದ್ದು. ಈ ಕಾರಣಕ್ಕಾಗಿ ಅವರ ಏನೇನು ಬೇಡಿಕೆಗಳಿದ್ದಾವೆ ಅದನ್ನು ನಾವು ಈಡೇರಿಸ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರಂತೆ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ಪ್ರತಿನಿಧಿ ಸಂಜಯ್ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸಂಜಯ್, ಈಗ ಉಮೇಶ್ ಜಾಧವ್ ಅವರ ಸಹೋದರನಿಗೆ ಯಾವ ರೀತಿಯಾದಂತಹ ಕರೆಗಳು ಬರ್ತಾ ಇದಾವಂತೆ ಕಾಂಗ್ರೆಸ್ ನಾಯಕರಿಂದ? ಯಾಕೆ ಇನ್ನೂ ಕೂಡ ಉಮೇಶ್ ಜಾಧವ್ ಅವರ ಜೊತೆಗೆ ಸಂಪರ್ಕಿಸೋದಕ್ಕೆ ಕಾಂಗ್ರೆಸ್ ನಾಯಕರಿಗೆ ನೇರವಾಗಿ ಸಂಪರ್ಕಿಸೋದಕ್ಕೆ ಸಾಧ್ಯ ಆಗಿಲ್ವಾ? ಹರಿಪ್ರಸಾದ್, ಕಳೆದ 4-5 ದಿನಗಳಿಂದ ಚಿಂಚೋಳಿ ಕ್ಷೇತ್ರದ ಕೈ ಶಾಸಕ ಉಮೇಶ್ ಜಾಧವ್ ಅವರು ಮುಂಬೈನಲ್ಲೇ ಬೀಡು ಬಿಟ್ಟಿರುವಂಥದ್ದು. ಮುಂಬೈನಲ್ಲಿ ಇದ್ರೂ ಕೂಡ ಇಲ್ಲಿವರೆಗೂ ಕೂಡ ಕಾಂಗ್ರೆಸ್ನ ಘಟಾನುಘಟಿಗಳ ನಾಯಕರಿಗೆ ಉಮೇಶ್ ಜಾಧವ್ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಸಾಧ್ಯ ಆಗಿಲ್ಲ ಅನ್ನೋಂಥದ್ದು ಅಚ್ಚರಿಯ ಸಂಗತಿ. ಯಾಕಂದ್ರೆ ಅನೇಕ ಅತೃಪ್ತ ಕಾಂಗ್ರೆಸ್ನ ಹಲವು ನಾಯಕರು ಸಂಪರ್ಕ ಮಾಡಲಿಕ್ಕೆ ಯಶಸ್ವಿಯಾಗಿದ್ದಾರೆ. ಸಂಜಯ್ ಒಂದೇ ನಿಮಿಷ, ನಿಮ್ಮ ಧ್ವನಿ ಸ್ಪಷ್ಟವಾಗ್ತಾ ಇಲ್ಲ ತಾಂತ್ರಿಕ ಕಾರಣದಿಂದಾಗಿ. ಈಗಾಗಲೇ ಉಮೇಶ್ ಜಾಧವ್ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ನಡೆಸ್ತಾ ಇರತಕ್ಕಂತಹ ಕಾಂಗ್ರೆಸ್ ನಾಯಕರು ಯಾವ ರೀತಿಯಾದಂತಹ ಒಂದು ಆಫರ್ಗಳನ್ನು ಕೊಡ್ತಾ ಇದ್ದಾರೆ. ಯಾಕಂದ್ರೆ ಅವರನ್ನ ವಾಪಸ್ ಪಕ್ಷದಲ್ಲಿ ಉಳಿಸ್ಕೊಳ್ಬೇಕು ಅನ್ನುವಂಥದ್ದು ಕಾಂಗ್ರೆಸ್ ಮಾಡ್ತಾ ಇರುವಂತಹ ನಿರಂತರ ಪ್ರಯತ್ನ. ಚಿಂಚೋಳಿಯ ಶಾಸಕರಾಗಿರುವಂತಹ ಉಮೇಶ್ ಜಾಧವ್ ಅವರು ಸತತ 2 ಬಾರಿ ಆಯ್ಕೆಯಾಗಿ ಬಂದಿರತಕ್ಕಂತಹ ಶಾಸಕ ಮತ್ತು ಇವರನ್ನ ಲೋಕಸಭಾ ಚುನಾವಣೆಯಲ್ಲಿ ಅಖಾಡಕ್ಕಿಳಿಸುವಂತಹ ಒಂದು ಪ್ಲಾನ್ ಅನ್ನ ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದೆ ಅನ್ನುವಂತಹ ಮಾಹಿತಿಯೂ ಕೂಡ ಇದೆ. ಯಾಕಂದ್ರೆ ಮಲ್ಲಿಕಾರ್ಜುನ ಖರ್ಗೆ ಅವರ ವಿರುದ್ಧ ಸ್ಪರ್ಧಿಸೋದಕ್ಕೆ ಓರ್ವ ಪ್ರಬಲ ಸ್ಪರ್ಧಿಯನ್ನು ಕೂಡ ಭಾರತೀಯ ಜನತಾ ಪಕ್ಷ ನೋಡ್ತಾ ಇರುವಂಥದ್ದು. ಕಳೆದ ಬಾರಿ ಏನು ಯಡಿಯೂರಪ್ಪ ಅವರ ಸರ್ಕಾರ ಇದ್ದಂತಹ ಸಂದರ್ಭದಲ್ಲಿ ಆಗಿನ ಸಚಿವರಾಗಿದ್ದಂತಹ ರೇವನಾಯಕ್ ಬೆಳಮಕ್ಕಿಯವರನ್ನ ಕಣಕ್ಕಿಳಿಸಿ ಒಂದು ಒಳ್ಳೆಯ ಫೈಟ್ ಅನ್ನು ಕೊಡೋದಕ್ಕೆ ಸಾಧ್ಯ ಆಗಿತ್ತು. ಆದರೆ ಅದನ್ನ ವಿನ್ನಿಂಗ್ ಮಾರ್ಜಿನ್ ಆಗಿ ಕನ್ವರ್ಟ್ ಮಾಡೋದಕ್ಕೆ, ಅದನ್ನ ಗೆಲುವಾಗಿ ಪರಿವರ್ತಿಸಿಕೊಳ್ಳೋದಕ್ಕೆ ಇನ್ನೋರ್ವ ಪ್ರಬಲ ನಾಯಕನ ಹುಡುಕಾಟದಲ್ಲಿ ಭಾರತೀಯ ಜನತಾ ಪಕ್ಷವು ಕೂಡ ಇರುವಂಥದ್ದು. ಈ ಕಾರಣಕ್ಕೆ ಉಮೇಶ್ ಜಾಧವ್ ಅವರು ತಮ್ಮ ಕಡೆಗೆ ಬಂದರೆ ಗೆಲುವು ಸುಲಭ ಆಗಬಹುದು ಅನ್ನುವಂಥ ಲೆಕ್ಕಾಚಾರವೂ ಕೂಡ ಬಿಜೆಪಿ ನಾಯಕರಲ್ಲಿದೆ. ಯಾಕಂದರೆ ಬಂಜಾರ ಸಮುದಾಯದ ಓರ್ವ ಪ್ರಭಾವಿ ನಾಯಕರು ಕೂಡ ಆಗಿರೋದ್ರಿಂದಾಗಿ ಈ ಕಾರಣಕ್ಕೆ ಈಗ ಉಮೇಶ್ ಜಾಧವ್ ಅವರನ್ನ ಸಂಪರ್ಕಿಸುವಂತಹ ಪ್ರಯತ್ನವನ್ನ ಕಾಂಗ್ರೆಸ್ ಪಕ್ಷವು ಕೂಡ ಮಾಡ್ತಾ ಇರುವಂತಹದ್ದು. ಸಂಜಯ್, ನೀವು ಹೇಳ್ತಾ ಇದ್ರಿ ಯಾವ ರೀತಿಯಾದಂತಹ ಒಂದು ಮಾತುಗಳನ್ನು ಈಗ ಉಮೇಶ್ ಜಾಧವ್ ಅವರ ಸಹೋದರನಿಗೆ ಹೇಳ್ತಾ ಇದ್ದಾರಂತೆ ಕಾಂಗ್ರೆಸ್ ನಾಯಕರು? ಹರಿಪ್ರಸಾದ್, ಉಮೇಶ್ ಜಾಧವ್ ಅವರನ್ನ ಸಂಪರ್ಕ ಮಾಡಲಿಕ್ಕೆ ಕಾಂಗ್ರೆಸ್ನ ನಾಯಕರು ಸಾಕಷ್ಟೊಂದು ಪ್ರಯತ್ನವನ್ನು ನಡೆಸ್ತಾರೆ. ಆದರೆ ಉಮೇಶ್ ಜಾಧವ್ ಅವರು ಯಾವ ಮೊಬೈಲ್ ನಂಬರ್ ಅನ್ನ ಬಳಸ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ಮಾಹಿತಿ ಕಾಂಗ್ರೆಸ್ ನಾಯಕರಿಗೆ ಸಿಗ್ತಾ ಇಲ್ಲ. ಅವ್ರ ಬಳಿ ಮೊಬೈಲ್ ಇದೆ, ಅವರು ಅವರ ಆಪ್ತರ ಜೊತೆ ಮತ್ತು ಅವರ ಸಹೋದರನ ಜೊತೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಆದರೆ ಆ ಯಾವ ನಂಬರ್ ಅಲ್ಲಿ ಉಮೇಶ್ ಜಾಧವ್ ಅವರು ಸಿಗ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಒಂದು ಮಾಹಿತಿ ಕಾಂಗ್ರೆಸ್ನ ನಾಯಕರಿಗೆ ಸಿಗ್ತಾ ಇಲ್ಲ. ಹೀಗಾಗಿ ಅವರ ಸಹೋದರಿಗೆ ಫೋನ್ ಮಾಡ್ತಾರೆ. ಅವರ ಸಹೋದರಿಗೆ ಫೋನ್ ಮಾಡಿದಂತ ಈಶ್ವರ್ ಖಂಡ್ರೆ, ದಿನೇಶ್ ಗುಂಡೂರಾವ್ ಸೇರಿದಂತೆ ಅನೇಕ ಕಾಂಗ್ರೆಸ್ ನಾಯಕರು ಮನವೊಲಿಸುವಂತ ಒಂದು ಯತ್ನವನ್ನು ಮಾಡ್ತಾ ಇದ್ದಾರೆ. ನಿಮ್ಮ ಸಹೋದರ ಬಳಿ ಯಾವ ಮೊಬೈಲ್ ನಂಬರ್ ಇದೆ, ಆ ಮೊಬೈಲ್ ನಂಬರ್ ನಾದ್ರೂ ಕೊಡಿ, ಅಥವಾ ಅವರಿಗಾದ್ರೂ ನಮಗೆ ಮಾತಾಡಿಸ್ಲಿಕ್ಕೆ ಹೇಳಿ, ನಿಮ್ಮೆಲ್ಲ ಏನು ಸಮಸ್ಯೆಗಳಿದಾವೆ ಆ ಎಲ್ಲ ಸಮಸ್ಯೆಗಳನ್ನ ಬಗೆಹರಿಸ್ತೇವೆ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಒಂದೆಡೆ ಮಂತ್ರಿ ಸ್ಥಾನ ಸಿಗದೇ ಇರೋದ್ರ ಬಗ್ಗೆ ಆಗಿರ್ಬೋದು, ಜೊತೆಗೆ ಏನು ಕಲಬುರಗಿ ಕಾಂಗ್ರೆಸ್ ನಲ್ಲಿ ಆಗ್ತಕ್ಕಂಥ ಜೊತೆಗೆ ಪ್ರಿಯಾಂಕ್ ಖರ್ಗೆ ಅವರ ಏನು ಹಸ್ತಕ್ಷೇಪ ಇದೆ ಆ ಎಲ್ಲ ಸಮಸ್ಯೆಗಳನ್ನ ನಾವು ಬಗೆಹರಿಸ್ತೀವಿ ಅನ್ನೋ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಇದು ಯಾವುದಕ್ಕೂ ಕೂಡ ಉಮೇಶ್ ಜಾಧವ್ ಸೊಪ್ಪು ಹಾಕ್ತಾ ಇಲ್ಲ ಅನ್ನೋ ಮಾತುಗಳನ್ನ ಕೂಡ ಅವರ ಸಹೋದರರು ಮತ್ತು ಅವರ ಆಪ್ತರು ಹೇಳುವಂತಹ ಮಾತುಗಳು. ಯಾಕಂತಂದ್ರೆ ಉಮೇಶ್ ಜಾಧವ್ ಅವರು ಅವ್ರ ಸಹೋದರ ಸಂಪರ್ಕದಲ್ಲಿದ್ದಾಗ ಏನು ಯಾವೆಲ್ಲ ಕಾಂಗ್ರೆಸ್ ನಾಯಕರು ಫೋನ್ ಮಾಡಿದ್ದಾರೆ, ಏನೆಲ್ಲ ಮಾಹಿತಿಯನ್ನ ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಅವರೆಲ್ಲ ಸಹೋದರಿಗೆ ತಿಳಿಸ್ತಾ ಇದ್ದಾರೆ. ಅದೇ ಇದ್ಯಾವುದಕ್ಕೂ ಕೂಡ ಉಮೇಶ್ ಜಾಧವ್ ಅವರು ಭಕ್ತ ಅಲ್ಲ, ನಾನು ಯಾವುದೇ ಕಾರಣಕ್ಕೂ ಕೂಡ ಮುಂದಿಟ್ಟ ಹೆಜ್ಜೆಯನ್ನ ಹಿಂದೆ ಇಡೋದಿಲ್ಲ ಅನ್ನೋ ಮಾತನ್ನ ಅವರ ಆಪ್ತರ ಬಳಿ ಹೇಳುವಂಥದ್ದು. ಹೀಗಾಗಿ ಉಮೇಶ್ ಜಾಧವ್ ಅವರ ಸಂಪರ್ಕಕ್ಕೆ ಕಾಂಗ್ರೆಸ್ನ ನಾಯಕರು ಸಾಕಷ್ಟೊಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಉಮೇಶ್ ಜಾಧವ್ 3 ಕಾರಣಗಳಿಗೋಸ್ಕರ ಅತ್ಯಮೂಲವಾಗಿ ಕಾಂಗ್ರೆಸ್ಗೆ ಬೇಕಾಗ್ತಾರೆ. ಒಂದು, ಬೀದರ್ ಲೋಕಸಭಾ ಕ್ಷೇತ್ರದ ಚಿಂಚೋಳಿ
ಕ್ಷೇತ್ರಕ್ಕೆ ಬರ್ತದೆ. ಬೀದರ್ನಲ್ಲಿ ಕಾಂಗ್ರೆಸ್ ಗೆಲುವು ಆಗಬೇಕಾದ್ರೆ ಚಿಂಚೋಳಿಯ ಸಾಕಷ್ಟು ಮತಗಳು ಬೇಕಾಗ್ತದೆ. ಜೊತೆಗೆ ಕಲಬುರಗಿ ಲೋಕಸಭಾ ಕ್ಷೇತ್ರದ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ಅವರು ಗೆಲ್ಲಬೇಕಂತಂದ್ರೆ ಉಮೇಶ್ ಯಾದವ್ ಕಾಂಗ್ರೆಸ್ ನಲ್ಲಿ ಇರಬೇಕಾಗ್ತದೆ. ಯಾಕಂದ್ರೆ ಅವರು ಲಂಬಾಣಿ ಸಮಾಜದ ಓರ್ವ ನಾಯಕ. ಜೊತೆಗೆ ಚಿಂಚೋಳಿ ಕ್ಷೇತ್ರದಿಂದ ಏನಾದರೂ ಉಮೇಶ್ ಯಾದವ್ ರಾಜೀನಾಮೆ ನೀಡಿದ್ರೆ ರಾಜ್ಯದಲ್ಲಿ ಏನು ಆಪರೇಷನ್ ಕಮಲ ಆಗ್ತದೆ, ಆಪರೇಷನ್ ಕಮಲಕ್ಕೆ ದೊಡ್ಡ ಒಂದು ಪುಷ್ಟಿ ನೀಡಲಾಗುತ್ತೆ, ಕಾಂಗ್ರೆಸ್ಗೆ ದೊಡ್ಡ ಹೊರತೆ ಬೀಳ್ತದೆ. ಹೀಗಾಗಿ ಉಮೇಶ್ ಯಾದವ್ ಅವರನ್ನ ಹೇಗಾದ್ರೂ ಮಾಡಿ ಪಕ್ಷದಲ್ಲಿ ಉಳಿಸಬೇಕು ಅನ್ನೋದು ಕಾಂಗ್ರೆಸ್ ನಾಯಕರ ಒಂದು ಆಸೆ ಆಗಿದೆ. ಹೀಗಾಗಿ ಸಾಕಷ್ಟು ಒಂದು ಪ್ರಯತ್ನವನ್ನು ಮಾಡ್ತಾರೆ. ಆದ್ರೆ ಎಲ್ಲ ಪ್ರಯತ್ನಗಳು ಕೂಡ ವಿಫಲವಾಗ್ತದೆ. ಕಳೆದ 3-4 ದಿನಗಳಿಂದ ಉಮೇಶ್ ಯಾದವ್ ಮುಂಬೈಲಿದ್ರು ಕೂಡ ಕನಿಷ್ಠ ಅವರನ್ನ ಸಂಪರ್ಕಿಸುವಂತ ಒಂದು ಯಾವೊಂದು ಅಂದ್ರೆ ಸಂಪರ್ಕ ಮಾಡಲಿಕ್ಕೆ ಸಾಧ್ಯವಾಗದ ಸ್ಥಿತಿ ಇದೀಗ ಕಾಂಗ್ರೆಸ್ ನಾಯಕರಿಗೆ ಬಂದಿರುವಂತದ್ದು. ಎಲ್ಲವೂ ಅಂದ್ರೆ ಅವ್ರ ಮೊಬೈಲ್ ಅನ್ನ ಅವರ ಸಹೋದರನ ಬಳಿ ನೀಡಿರಂತ ಅವರ ಸಹೋದರನಿಗೆ ಕೇಳಿ ಮಾಹಿತಿಯನ್ನು ಪಡಿಬೇಕಾಗಿದೆ. ಆದ್ರೆ ಉಮೇಶ್ ಯಾದವ್ ಕೂಡ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರ ಜೊತೆಗೆ ಮಾತಾಡಲಿಕ್ಕೆ ಮನಸ್ಸು ಮಾಡ್ತಾ ಇಲ್ಲ. ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಅಸಮಾಧಾನಗಳಾಗಿವೆ. ಅಸಮಾಧಾನ ಆಗಿದ್ರು ಕೂಡ ಯಾರೊಬ್ಬರು ತನ್ನನ್ನ ಮನವೊಲಿಸಂದ್ರೆ ತನ್ನ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಯಾವೊಬ್ಬ ನಾಯಕರು ಕೂಡ ಕ್ರಮವನ್ನು ವಹಿಸಲಿಲ್ಲ ಅನ್ನೋ ಒಂದು ಮಾತುಗಳು ವ್ಯಕ್ತವಾಗ್ತದೆ. ಯಾಕಂದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಏನು ತನಗೆ ಟಾರ್ಚರ್ ಅನ್ನು ನೀಡ್ತಾರೆ, ಅದನ್ನ ಹೈಕಮಾಂಡ್ ಬಳಿ ಸಾಕಷ್ಟು ಹೇಳಿಕೊಂಡು ಕೂಡ ಯಾವೊಬ್ಬ ನಾಯಕರು ಅದನ್ನ ಬಗೆಹರಿಸುವಂತ ಒಂದು ಯತ್ನ ಮಾಡಿಲ್ಲ. ಹೀಗಾಗಿ ನಾನು ಯಾವುದೇ ಕಾರಣಕ್ಕೂ ಕೂಡ ಮತ್ತೆ ಕಾಂಗ್ರೆಸ್ನ ಮನೆಗೆ ಹೋಗೋದಿಲ್ಲ ಅನ್ನೋ ಮಾತುಗಳನ್ನ ಉಮೇಶ್ ಯಾದವ್ ಅವರು ಹೇಳ್ತಾ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದ್ದಾವೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಸಂಜಯ್ ತಮ್ಮ ಮಾಹಿತಿ. ಕಾಂಗ್ರೆಸ್ ಮತ್ತು ಜೆಡಿಎಸ್ ಶಾಸಕರಿಗೂ ಕೂಡ ಆಪರೇಷನ್ ಕಮಲದ ಭೀತಿ ಹೆಚ್ಚಿದೆ. ಇಂದು ದೋಸ್ತಿ ಸರ್ಕಾರದ ಶಾಸಕರು ರೆಸಾರ್ಟ್ಗೆ ಶಿಫ್ಟ್ ಆಗುವಂತ ಸಾಧ್ಯತೆ ಇದೆ. ಈಗಾಗಲೇ ಶಾಸಕರನ್ನ ಬೆಂಗಳೂರಿಗೆ ಬರೋದಿಕ್ಕೆ ಸೂಚನೆಗಳನ್ನ ನೀಡಲಾಗಿದೆ. ಇದಕ್ಕಾಗಿ ಬೇಕಾದಂತಹ ಸಿದ್ಧತೆಯನ್ನ ಮಾಡಲಾಗ್ತಾ ಇದೆ. ರಾಮನಗರದ ಬಿಡದಿ ಬಳಿ ಇರುವಂತಹ ಈಗಲ್ಟನ್ ರೆಸಾರ್ಟ್, ಬಹುಶಃ ಈ ರೆಸಾರ್ಟ್ ಇರುವಂತದ್ದೇ ನಮ್ಮ ಶಾಸಕರುಗಳಿಗೆ ರೆಸಾರ್ಟ್ ರಾಜಕಾರಣ ಮಾಡೋದಕ್ಕೆ ಅಂತೇನೋ ಅನ್ನಿಸುತ್ತೆ. ಯಾಕಂದ್ರೆ ಅಷ್ಟೊಂದು ಬಾರಿ ಈ ರೆಸಾರ್ಟ್ ನಲ್ಲಿ ನಮ್ಮ ಶಾಸಕರುಗಳು ಕರ್ನಾಟಕದ ಬೇರೆ ಬೇರೆ ಸರ್ಕಾರಗಳ ಅವಧಿಯಲ್ಲಿ ಕಳೆದ 10 ವರ್ಷದ ಅವಧಿಯಲ್ಲಿ ನೋಡಿದ್ರೆ ಅನೇಕ ಬಾರಿ ಈ ರೆಸಾರ್ಟ್ ನಲ್ಲಿ ಬೀಡು ಬಿಟ್ಟಿರ್ತಕ್ಕಂತಹದ್ದು ನಡೆದಿತ್ತು. ಈ ಬಾರಿ ಮತ್ತೊಮ್ಮೆ ಈ ರೆಸಾರ್ಟ್ಗೆ ಶಾಸಕರು ಬಂದಿಳಿಯುವಂತಹ ಸಾಧ್ಯತೆ ಇದೆ. ಇದಕ್ಕಾಗಿ ಬೇಕಾದಂತಹ ಸಿದ್ಧತೆಗಳನ್ನು ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಬೆಳಗಾವಿ ಶಾಸಕರ ಜೊತೆ ಪ್ರತ್ಯೇಕವಾದಂತಹ ಒಂದು ಸಭೆಯನ್ನು ವೇಣುಗೋಪಾಲ್ ಅವರು ನಡೆಸಿದ್ದಾರೆ. ಯಾಕಂದ್ರೆ ಕಾಂಗ್ರೆಸ್ ಇವಾಗ ಮುಖ್ಯವಾಗಿ 2 ಟಾರ್ಗೆಟ್ಗಳನ್ನ ಇಟ್ಟಿದೆ. ಒಂದು, ಯಾರು ಹೋಗಿದ್ದಾರೆ ಅವರನ್ನ ವಾಪಸ್ ಕರೆಸುವುದಕ್ಕೆ ಬೇಕಾದ ಒಂದಷ್ಟು ಸಚಿವರುಗಳಿಗೆ ಜವಾಬ್ದಾರಿಗಳನ್ನು ನಿಯೋಜನೆ ಮಾಡಲಾಗಿದೆ. ಪರ್ಟಿಕ್ಯುಲರ್ ಶಾಸಕರನ್ನ ಸಂಪರ್ಕಿಸುವುದಕ್ಕೆ ಪರ್ಟಿಕ್ಯುಲರ್ ನಾಯಕರನ್ನ ಅಲಾಟ್ ಮಾಡಲಾಗಿದೆ. ಹಾಗೇನೆ ಯಾವ ಶಾಸಕರು ಹೋಗ್ಬೋದು, ಯಾಕೆಂದ್ರೆ ಆಲ್ರೆಡಿ ಹೋಗಿರ್ತಕ್ಕಂಥವ್ರು ಯಾರನ್ನ ಟಚ್ ಮಾಡಬಹುದು ಅಂತ ಹೇಳಿದಾರೋ ಅಂತಹ ಶಾಸಕರನ್ನ ಮೊದಲಿಗೆ ಸೇಫ್ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡಿದೆ. ಇದೇ ಕಾರಣಕ್ಕಾಗಿ ಬೆಳಗಾವಿಯ ಚಿಕ್ಕೋಡಿ ಭಾಗದ, ಯಾಕಂದ್ರೆ ರಮೇಶ್ ಜಾರಕಿಹೊಳಿ ಅವರಿಗೆ ಅವ್ರ ಮೇಲೆ ಒಂದಷ್ಟು ಪ್ರಭಾವ ಇದೆ, ಹಿಡಿತಾ ಇದೆ ಅನ್ನೋ ಕಾರಣಕ್ಕಾಗಿ ಚಿಕ್ಕೋಡಿ ಭಾಗದ ಶಾಸಕರನ್ನ ಮೊದಲನೇದಾಗಿ ಬೆಂಗಳೂರಿಗೆ ಶಿಫ್ಟ್ ಮಾಡಿಸುವಂತಹ ಕೆಲಸವನ್ನು ಮಾಡಿದ್ರು. ಬೆಳಗಾವಿ ಭಾಗದ ಶಾಸಕರನ್ನ ಮೊದಲಿಗೆ ಶಿಫ್ಟ್ ಮಾಡಿಸ್ತಾ ಇದ್ದಾರೆ. ಉಳಿದಂತೆ ಬೇರೆ ಜಿಲ್ಲೆಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವು ಜಿಲ್ಲೆಗಳಲ್ಲಿ 1-2 ಇದ್ದಾರೆ. ಅವರಲ್ಲಿ ಬಹುತೇಕರಿಗೆ ಆಲ್ರೆಡಿ ಒಂದಷ್ಟು ಪೋಸ್ಟ್ಗಳನ್ನು ಕೊಟ್ಟಿರೋದ್ರಿಂದ, ಉದಾಹರಣೆಗೆ ವಿಜಯಪುರದಲ್ಲಿ 3 ಶಾಸಕರಿದ್ದಾರೆ, ಅದರಲ್ಲಿ 2 ಮಿನಿಸ್ಟರ್ಗಳಿದ್ದಾರೆ, ಇನ್ನೊಬ್ಬರಿಗೆ ಒಂದು ಬೋರ್ಡ್ ಅನ್ನು ಕೊಟ್ಟಿದ್ದಾರೆ. ಹಾಗಾಗಿ ಅವ್ರು ಹೋಗಲ್ಲ ಅನ್ನೋಂಥ ವಿಶ್ವಾಸ. ಈ ರೀತಿಯಾದಂತಹ ಲೆಕ್ಕಾಚಾರವನ್ನು ಹಾಕೊಂಡು ಯಾರಿಗೆ ಯಾವುದೇ ಜವಾಬ್ದಾರಿಗಳನ್ನು ಇದುವರೆಗೆ ಕೊಟ್ಟಿಲ್ವೋ ಅಂಥವ್ರನ್ನ ಮೊದಲ ಹಂತದಲ್ಲಿ ವಾಪಸ್ ಕಳಿಸ್ಕೊಳ್ಳುವಂತಹ ಕೆಲಸವನ್ನು ಕೂಡ ನಾಯಕರು ಮಾಡ್ತಾ ಇದ್ದಾರೆ. ಬಿಡದಿಯ ಈಗಲ್ಟನ್ ರೆಸಾರ್ಟ್ ಬಳಿಯಿಂದ ನಮ್ಮ ಪ್ರತಿನಿಧಿ ಪ್ರಶಾಂತ್ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಶಾಂತ್, ಈಗ ರೆಸಾರ್ಟ್ಗೆ ಬರೋದ್ರ ಬಗ್ಗೆ ಅಲ್ಲೇನೋ ಬುಕಿಂಗ್ ಮಾಡಿದಾರಂತ, ಏನ್ ಕತೆ ಅಲ್ಲಿದ್ದು? ಹರಿಪ್ರಸಾದ್, ಆಪರೇಷನ್ ಕಮಲ ಭೀತಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರನ್ನ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಈಗ ಹೇಳಲಾಗ್ತಾ ಇದೆ. ಯಾಕಂದ್ರೆ ಈಗಾಗಲೇ ಕಳೆದ 2-3 ದಿನಗಳಿಂದಲೂ ಕೂಡ ಆಪರೇಷನ್ ಕಮಲ ಭೀತಿ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಸಮ್ಮಿಶ್ರ ಸರ್ಕಾರಕ್ಕೆ ಎದುರಾಗಿರುವಂತದ್ದು. ಈಗಾಗಲೇ 2 ಪಕ್ಷೇತರ ಶಾಸಕರು ಕೂಡ ಏನ್ ಸರ್ಕಾರಕ್ಕೆ ಬೆಂಬಲವನ್ನ ಕೊಟ್ಟಿದ್ರು ಅದನ್ನ ವಾಪಸ್ ಪಡ್ಕೊಂಡಿದ್ದಾರೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಸಮ್ಮಿಶ್ರ ಸರ್ಕಾರಕ್ಕೆ ಇದರ ಹಿನ್ನೆಲೆಯಲ್ಲಿ ಶಾಸಕರೆಲ್ಲರನ್ನೂ ಕೂಡ ಈಗಾಗಲೇ ಬಿಡದಿಯ ಬಳಿ ಇರುವಂತಹ ಈಗಲ್ಟನ್ ರೆಸಾರ್ಟ್ಗೆ ಶಿಫ್ಟ್ ಮಾಡ್ತಾರೆ ಅಂತ ಹೇಳಲಾಗ್ತಿದೆ. ಯಾಕಂದ್ರೆ ಈಗಾಗಲೇ ಕೆಲವಷ್ಟು ಶಾಸಕರುಗಳನ್ನ ಬಿಜೆಪಿಯ ನಾಯಕರುಗಳು ಸಂಪರ್ಕ ಮಾಡಿರುವಂತದ್ದು. ಅವು ಎಲ್ಲಾ ಶಾಸಕರುಗಳು ಕೂಡ ಸಾಕಷ್ಟು ನಮ್ಮ ಹಿಡಿತದಲ್ಲೇ ಹಿಡ್ಕೊಬೇಕು ಅಂತ ಹೇಳಿ ಮಧ್ಯಾಹ್ನದ ವೇಳೆಗೆ ಎಲ್ಲಾ ಶಾಸಕರನ್ನ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಶಾಸಕರನ್ನ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡ್ ಬರ್ತಾರೆ ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಈಗಲ್ಟನ್ ರೆಸಾರ್ಟ್ ನಲ್ಲಿ ಶಾಸಕರನ್ನ ಇಟ್ಟಿದ್ದೇ ಆದ್ರೆ ಬಿಜೆಪಿ ನಾಯಕರುಗಳು ಅವ್ರನ್ನ ಸಂಪರ್ಕ ಸಾಧಿಸೋಕೆ ಸಾಧ್ಯ ಆಗಲ್ಲ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಕರ್ಕೊಂಡ್ ಬರ್ಬೇಕು. ಹಿಂದೆ ಕೂಡ ರಾಜ್ಯ ವಿಧಾನಸಭಾ ಚುನಾವಣೆ ನಡೆದಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ರಚನೆ ವೇಳೆ ಎಲ್ಲಾ ಕಾಂಗ್ರೆಸ್ ಶಾಸಕರುಗಳನ್ನು ಕೂಡ ಇದೇ ಈಗಲ್ಟನ್ ರೆಸಾರ್ಟ್ ನಲ್ಲಿ ಕರ್ಕೊಂಡ್ಬಂದು ಇಡಲಾಗಿತ್ತು. ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ಕೊಡಲಾಗಿತ್ತು. ಅವರೆಲ್ಲರನ್ನೂ ಕೂಡ ಯಾವುದೇ ಸಂಪರ್ಕಕ್ಕೆ ಸಿಗದಂಗೆ, ಅದು ಬಹಳ ಪ್ರಮುಖವಾಗಿ ಚುನಾವಣೆ ನಡೆದ ಸಂದರ್ಭದಲ್ಲೂ ಕೂಡ ಆಪರೇಷನ್ ಕಮಲ ನಡೆಯಬಹುದು, ಕೆಲವಷ್ಟು ಶಾಸಕರುಗಳನ್ನ ಬಿಜೆಪಿ ಮುಖಂಡರುಗಳು ಸಂಪರ್ಕಿಸಬಹುದು ಅನ್ನೋ ಹಿನ್ನೆಲೆಯಲ್ಲೇ ಎಲ್ಲಾ ಶಾಸಕರನ್ನು ಕೂಡ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡ್ಬರಲಾಗಿತ್ತು.
ಈಗಲೂ ಕೂಡ ಪ್ರಸ್ತುತ ಅದೇ ಸನ್ನಿವೇಶಗಳು ನಡೀತಾ ಇದ್ದಾವೆ. ಹಾಗಾಗಿ ಈಗಲ್ಟನ್ ರೆಸಾರ್ಟ್ಗೆ ಕರ್ಕೊಂಡ್ಬಂದು ಅವರೆಲ್ಲರೂ ಕೂಡ ಬಿಗಿ ಭದ್ರತೆಯಲ್ಲಿ ಇಟ್ಟರೆ ಬಿಜೆಪಿ ನಾಯಕರುಗಳ ಯಾರೂ ಕೂಡ ಅವ್ರನ್ನ ಸಂಪರ್ಕಕ್ಕೆ ಸಾಧ್ಯ ಆಗಲ್ಲ. ಈಗಾಗಲೇ ಕೆಲವಷ್ಟು ಜನ ಕಾಂಗ್ರೆಸ್ ಶಾಸಕರುಗಳನ್ನ ಈಗಾಗಲೇ ಬಿಜೆಪಿ ನಾಯಕರು ಸಂಪರ್ಕಿಸಿದ್ದಾರೆ. ಜೊತೆಗೆ ತಮ್ಮ ಬಳಿಯೂ ಕೂಡ ಕೆಲವಷ್ಟು ಶಾಸಕರನ್ನ ಕರ್ಕೊಂಡಿದ್ದಾರೆ. ಉಳಿದಂತ ಶಾಸಕರನ್ನ ಹೇಗೆ ನಾವು ಇಟ್ಕೊಬೇಕು, ಬಹಳ ಪ್ರಮುಖವಾಗಿ ಕಾಂಗ್ರೆಸ್ ಶಾಸಕರುಗಳನ್ನ ನಾವು ಹೇಗೆ ಇಟ್ಕೊಬೇಕು ಅಂತ ಈಗಾಗಲೇ ಚಿಂತನೆ ನಡೆಸಿರುವಂತದ್ದು. ಈಗಾಗಲೇ ಸಂಬಂಧಪಟ್ಟಂತೆ ರೂಮ್ಗಳು ನಮಗೆ ಬೇಕು ಅಂತೇಳಿ ಇಲ್ಲಿ ಸಂಬಂಧಪಟ್ಟಂತ ಮ್ಯಾನೇಜರ್ ಏನಿರ್ತಾರೆ ಅವ್ರಿಗೆ ತಿಳಿಸಿದ್ದಾರೆ. ಆದ್ರೆ ಇದುವರೆಗೂ ಕೂಡ ರೂಮ್ ಬುಕ್ ಮಾಡಿಲ್ಲ. ಯಾವಾಗ ಬೇಕಾದ್ರೂ ನಾವು ಶಿಫ್ಟ್ ಮಾಡಬಹುದು, ನಾವು ನಿಮಗೆ ತಿಳಿಸ್ತೀವಿ ಅಂತ ಹೇಳಿದ್ರೆ. ಹೀಗಾಗಿ ರೆಸಾರ್ಟ್ ಬಳಿ ಸಾಕಷ್ಟು ಈಗಲೇ ಸಿದ್ಧತೆಗಳನ್ನ ಮಾಡ್ಕೊಳ್ಳಾಗಿದೆ. ರೂಮ್ ಅವಶ್ಯಕತೆ ಇರುತ್ತೆ, ಯಾವ ಸಂದರ್ಭದಲ್ಲಿ ಆದ್ರೂ ಕರ್ಕೊಂಡ್ ಬರ್ತೀವಿ ಅಂತ ಹೇಳ್ತಿದ್ದಾರೆ. ಈಗಾಗಲೇ ಕೆಲವಷ್ಟು ಶಾಸಕರುಗಳನ್ನ ಬೆಂಗಳೂರಿಗೆ ಕರ್ಕೊಂಡ್ ಬರಕ್ ಹೇಳಿರುವಂತ ಈ ಹಿನ್ನೆಲೆಯಲ್ಲಿ ಮಧ್ಯಾಹ್ನ ಇಲ್ಲ ಸಂಜೆ ವೇಳೆಗೆ ಸಾಕಷ್ಟು ಶಾಸಕರನ್ನ ರೆಸಾರ್ಟ್ಗೆ ಶಿಫ್ಟ್ ಮಾಡೋ ಸಾಧ್ಯತೆಗಳು ಹೆಚ್ಚಿರ್ತವೆ. ಹರಿಪ್ರಸಾದ್. ಓಕೆ, ಧನ್ಯವಾದ ಪ್ರಶಾಂತ್ ತಮ್ಮ. ಮತ್ತೊಂದು ಕಡೆಯಲ್ಲಿ ಕುಮಾರ್ ಕೃಪಾ ಅತಿಥಿ ಗೃಹಕ್ಕೆ ಈಗ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ. ವೇಣುಗೋಪಾಲ್ ಅವರನ್ನ ಭೇಟಿಗಾಗಿ ಸಿದ್ದರಾಮಯ್ಯ ಅವರು ಕೂಡ ಆಗಮಿಸಿದ್ದಾರೆ. ನಿನ್ನೆಯೂ ಕೂಡ ಇಡೀ ದಿವಸ ಕುಮಾರ್ ಕೃಪಾ ಗೆಸ್ಟ್ ಹೌಸ್ನಲ್ಲಿ ಸಿದ್ದರಾಮಯ್ಯ, ವೇಣುಗೋಪಾಲ್, ಪರಮೇಶ್ವರ್, ದಿನೇಶ್ ಗುಂಡೂರಾವ್ ಹೀಗೆ ಎಲ್ಲ ನಾಯಕರುಗಳು ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಇಲ್ಲೊಂದು ಸ್ಟ್ರಾಟಜಿಯನ್ನು ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಶಾಸಕರನ್ನ ಕರೆಸಿಕೊಳ್ಳುವಂತದಕ್ಕೆ ಬೇಕಾದಂತಹ ಪ್ರಯತ್ನವೂ ಕೂಡ ನಡೀತಾ ಇರತಕ್ಕಂಥದ್ದು. ಇದರ ಮೂಲಕವಾಗಿ ಬಹಳ ತೀವ್ರ ಸ್ವರೂಪದಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಈ ಒಂದು ಇಡೀ ಬೆಳವಣಿಗೆಯನ್ನ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಈ ಕಾರಣಕ್ಕಾಗಿಯೇ ಇವತ್ತು ಕೂಡ ಕುಮಾರ್ ಕೃಪಾ ಅತಿಥಿ ಗೃಹದಲ್ಲಿ ಸಮನ್ವಯ ಸಮಿತಿ ಅಧ್ಯಕ್ಷರಾಗಿರುವಂತಹ ಸಿದ್ದರಾಮಯ್ಯ ಅವರು ಆಗಮಿಸಿ ಅಲ್ಲೂ ಕೂಡ ಚರ್ಚೆಯನ್ನು ಮುಂದುವರಿಸಿದ್ದಾರೆ. ಕಾಂಗ್ರೆಸ್ನ ರಾಜ್ಯ ಉಸ್ತುವಾರಿಯಾಗಿರುವಂತಹ ವೇಣುಗೋಪಾಲ್ ಅವರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಯಾವ ರೀತಿ, ಯಾಕಂದರೆ ವೇಣುಗೋಪಾಲ್ ಅವರು ಕೂಡ ಪ್ರತಿ ಕ್ಷಣದಲ್ಲಿ ಆಗ್ತಾ ಇರುವಂತಹ ಡೆವಲಪ್ಮೆಂಟ್ಸ್ ಬಗ್ಗೆ ಹೈಕಮಾಂಡ್ಗೂ ಕೂಡ ನಿರಂತರವಾದಂತಹ ಒಂದು ಮಾಹಿತಿಯನ್ನು ರವಾನೆ ಮಾಡ್ತಾ ಇದ್ದಾರೆ. ಅಲ್ಲಿಂದಲೂ ಕೂಡ ಒಂದಷ್ಟು ನಿರ್ದೇಶನಗಳು ಕಾಂಗ್ರೆಸ್ಗೆ ಸಿಗ್ತಾ ಇದೆ. ಇನ್ನೊಂದು ಕಡೆಯಲ್ಲಿ ಶಾಸಕರನ್ನ ಯಾರೀಗ ಹೋಗಿದ್ದಾರೆ ಆ ಶಾಸಕರನ್ನ ಡೈರೆಕ್ಟ್ ಆಗಿ ಇಲ್ಲಿಯೇ ಕರೆಸ್ಕೊಳ್ಳುವಂತಹ, ಬೆಂಗಳೂರಿಗೆ ಕರೆಸ್ಕೊಳ್ಳುವಂತಹ ಪ್ರಯತ್ನವೂ ಕೂಡ ಸಾಗ್ತಾ ಇದೆ. ಮತ್ತೊಂದೆಡೆ ಕೆಲ ಸಚಿವರಿಗೂ ಕೂಡ ನಿರ್ದಿಷ್ಟ ಜವಾಬ್ದಾರಿಗಳನ್ನು ಹಂಚಿಕೆ ಮಾಡಲಾಗಿದೆ. ಹೀಗೆ ಈಗಾಗಲೇ ಸಿದ್ದರಾಮಯ್ಯ ಅವರ ಜೊತೆಗೂ ಕೂಡ ಚರ್ಚೆಯನ್ನು ನಡೆಸ್ತಾರೆ. ಈಗಾಗಲೇ ಪರಮೇಶ್ವರ್ ಅವರು ಕೂಡ ಭೇಟಿ ನೀಡಿ ವಾಪಸ್ ತೆರಳಿದ್ದಾರೆ. ಬಹುಶಃ ಬೇರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗೋದಕ್ಕಾಗಿ ಅವರು ತೆರಳಿದ್ದಾರೆ. ಇನ್ನೊಂದು ಕಡೆಯಲ್ಲಿ ಸಿದ್ದರಾಮಯ್ಯರು ಕೂಡ ಈಗ ಆಗಮಿಸಿ ವೇಣುಗೋಪಾಲ್ ಅವರನ್ನ ಭೇಟಿಯಾಗಿದ್ದಾರೆ. ಅವ್ರ ಜೊತೆಗೆ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ತೇಜಸ್ವಿನಿಯವರೇ, ಇವತ್ತು ಕೂಡ ಕಾಂಗ್ರೆಸ್ನಲ್ಲಿ ನಡೀತಿರುವಂಥ ಒಂದಷ್ಟು ಬೆಳವಣಿಗೆಗಳು ನಡೀತಿದ್ದಾವೆ. ಒಂದಷ್ಟು ಜನ ಶಾಸಕರು ಬಿಜೆಪಿ ಶಾಸಕರ ಜೊತೆಗೇ ಇದ್ದಾರೆ. ಬಿಜೆಪಿಯವರು ನಾವೇನೇ ಆಪರೇಷನ್ ಮಾಡ್ತಾ ಇಲ್ಲ ಅಂದರೆ ಬಿಜೆಪಿ ಶಾಸಕರ ಜೊತೆಗೆ ಮುಂಬೈನಲ್ಲಿರುವಂಥದ್ದು ಕೂಡ ದೃಶ್ಯವೇ ಹೇಳ್ತಾ ಇದೆ. ಮತ್ತು ಬಿಜೆಪಿ ನಾಯಕರ ನಿಮ್ಮ ಮಹಾರಾಷ್ಟ್ರದ ನಾಯಕರು ಕೂಡ ಇದನ್ನು ಹೇಳ್ಕೊಂಡಿದ್ದಾರೆ. ಆಪರೇಷನ್ ಕಮಲ ನಡೀತಾ ಇದೆ ಅನ್ನೋದನ್ನು ಅಲ್ಲಿ ಸಚಿವರೊಬ್ಬರು ಕೂಡ ಹೇಳಿದ್ದಾರೆ. ಹಾಗಾದರೆ ಬಿಜೆಪಿ ಏನೂ ಇಲ್ಲದೆ ಸುಮ್ಮನೆ ಗುರುಗ್ರಾಮದಲ್ಲಿ ಕೂತ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂತ? ಹರಿ, ನಮ್ಮ ಬಿಜೆಪಿಗೆ ಸಂಬಂಧಪಟ್ಟಂಥ ಸಭೆಗಳಿರ್ಬೋದು ಅಥವಾ ನಮ್ಮ ಪ್ರಮುಖ ನಾಯಕರೆಲ್ಲ ನಾವು ಇರ್ತಕ್ಕಂಥದ್ದು ದೆಹಲಿಯಲ್ಲಿ. ಮುಂಬೈನಲ್ಲಿ ಅಶ್ವಥ್ ನಾರಾಯಣ್ ಅವರ ಪರ್ಸನಲ್ ವರ್ಕ್ಗೆ ಹೋಗಿದ್ದಾರೆ, ಪರ್ಮಿಷನ್ ತಗೊಂಡೋಗಿದ್ದಾರೆ. ಮತ್ತು ಅಲ್ಲಿನ ಸಚಿವರು ನೆನ್ನೆ ಏನು ಹೇಳಿದ್ರು, ಅದು ಬೆಳಗಾವಿಗೆ ಸಂಪರ್ಕ ಇರ್ತಕ್ಕಂಥವ್ರು ಇರ್ಬೋದು, ಅದು ನಮಗೇನು ಮಾಹಿತಿ ಇಲ್ಲ, ಅದಕ್ಕೆ ನಾವು ಉತ್ತರನೂ ಕೊಡೋದಿಲ್ಲ, ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಕರ್ನಾಟಕದ ಬಿಜೆಪಿಯಲ್ಲಿ ಅಥವಾ ಏನಾದರೂ ನಡೆಗಳನ್ನು ಇದ್ದರೆ ನಮ್ಮ ರಾಜ್ಯಾಧ್ಯಕ್ಷರಿದ್ದಾರೆ, ಮನೆ ಯಡಿಯೂರಪ್ಪನವ್ರು ಏನಾದರೂ ಹೇಳಿದ್ರೆ ನೀವು ಅದರ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗತ್ತೆ. ಬಿಟ್ಟರೆ ಬಾಂಬೆಯಲ್ಲಿ ನಡೀತಾ ಇರ್ತಕ್ಕಂಥ ಡೆವಲಪ್ಮೆಂಟ್ಸ್ಗೂ ನಮಗೂ ಯಾವ ಸಂಬಂಧನೂ ಇಲ್ಲ. ಅದನ್ನು ಮತ್ತೆ ಮತ್ತೆ ನಾವು ಹೇಳಿದ್ದೀವಿ. ಸಮಸ್ಯೆ ಇರ್ತಕ್ಕಂಥದ್ದು ರೂಲಿಂಗ್ ಪಾರ್ಟಿಯಲ್ಲಿದೆ. ಅವರು ಅಧಿಕಾರ ಅವ್ರ ಹತ್ರ ಇದೆ, ಎಲ್ಲ ಪೊಲೀಸ್ ಮಾಹಿತಿ ಅವ್ರ ಹತ್ರ ಇದೆ. ನಾವು ಅಪೋಸಿಷನಲ್ಲಿರೋರು ನಮ್ಮನ್ನು ಪೋಚ್ ಮಾಡ್ತೀವಿ ಅಂಥೇಳಿ ಅಧಿಕಾರದಲ್ಲಿರ್ತಕ್ಕಂಥ JDSನ ಸಚಿವರೊಬ್ಬರು BJPಯನ್ನು ಪೋಚ್ ಮಾಡ್ತೀವಿ ಅಂತ ಹೇಳಿದಾಗ 5th ವರೆಗೆ ನಿನ್ನೆ ತನಕ 15th ವರೆಗೆ ನಿನ್ನೆ ತನಕ ನಮ್ದು ಅಫಿಷಿಯಲ್ ಪ್ರೋಗ್ರಾಮ್. ನಿನ್ನೆ ಬೆಳವಣಿಗೆಗಳ ನಂತರ ಪಕ್ಷ ಏನ್ ನಿರ್ಧಾರ ತಗೊಳ್ತಾ ಇದ್ದಾರೆ, ಶಾಸಕರನ್ನ ನೋಡಿ, ರೂಲಿಂಗ್ ಪಾರ್ಟಿಯವರೇ ರೆಸಾರ್ಟ್ಗೆ ಹೋಗ್ತಾರೆ ಅಂತಂದ್ರೆ ಇಮ್ಯಾಜಿನ್ ಮಾಡ್ಕೊಳ್ಳಿ ನೀವು, ನಮ್ಮ ಪರಿಸ್ಥಿತಿ ಹೇಗಿರಬೇಡ. ಖಂಡಿತ ತೇಜಸ್ವಿನಿ ಕೋನ್ ರೆಡ್ಡಿ ಅವ್ರ ಜೊತೆಗೆ ನಾನು ಮಾತಾಡ್ತೀನಿ ಚಿಕ್ಕ ಬ್ರೇಕ್ ನಂತರ. ಪತಂಜಲಿ ಪವರ್ ವಿಟಾ, ಇದರಲ್ಲಿದೆ ಶಂಖಪುಷ್ಪಿ, ವಿಟಮಿನ್ D2 ಮತ್ತು B12 ನ ಅಪಾರ ಗುಣ. ಪತಂಜಲಿ ಹರ್ಬಲ್ ಪವರ್ ವಿಟಾ, ಇಡೀ ಕುಟುಂಬದ ನೈಸರ್ಗಿಕ ಪೋಷಣೆಗಾಗಿ. ಟಾಟಾ ನೆಕ್ಸಾನ್ ಭಾರತದ ಅತ್ಯಂತ ಸುರಕ್ಷಿತ ಕಾರು. ಗ್ಲೋಬಲ್ ಎನ್ಕ್ಯಾಪ್ ಕ್ರಾಶ್ ಟೆಸ್ಟ್ ನಲ್ಲಿ 5 ಸ್ಟಾರ್ ಸೇಫ್ಟಿ ರೇಟಿಂಗ್ ಪಡೆದಿರುವ ಭಾರತದ ಪ್ರಥಮ ಹಾಗೂ ಏಕೈಕ ಕಾರ್.
ಕೂತ್ಕೋ, ಇದನ್ನೆಲ್ಲಾದ್ರೂ ದೂರ ಬಿಸಾಕಿ ಬರೋಣ. ಸಿಡಿಬೋದು ಬಾಸ್. ಕೂತ್ಕೊಳ್ಳ. ಭಯದಲ್ಲಿ ಏಳು ಬೀಳು 3 ದಿನದ ಬಾಡು ಸುಖಿಯದೆ ಗೋಳು ದೇಹ ಸಿಡಿಬೋದು ಬಾಸ್. ಎದೆಯಲ್ಲಿ ಭಯವಿರೆ ಎಲ್ಲ ಮುಳಿದಿರೆ ಇವತ್ತು ಮಾಡುವಿರೆ ಇಲ್ಲ ಮಡಿಯುವಿರೆ ಸಿಡಿಯುತ್ತೆ 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 ಸಿಡಿಬೋದು ಬಾಸ್. ಬೀಳಬೇಡಿ, ಭಯ ಬೀಳಬೇಡಿ. ಬಜಾಜ್ ಪ್ಲಾಟಿನಾ ಕಂಫರ್ಟೆಕ್ 110 ಜರ್ಕ್ ಸಲ್ಲದು. ಸಂವೇದನಶೀಲತೆ ಅಲ್ಲಿನ ಆಳದಿಂದ ಬರುತ್ತದೆ, ನರಗಳಿಂದ ಬರುತ್ತದೆ. ಇದು ಬಿಟ್ರೆ ಇದು ಜಾಸ್ತಿ ಆಗೋ ಸಾಧ್ಯತೆ ಇದೆ. ಅದಕ್ಕೆ ನಾವು ಏನಂತ ಹೇಳ್ತೀವಿ ಅಂದ್ರೆ ಸೆನ್ಸೋಡೈನ್ ದಿನಾ ಬಳಕೆ ಮಾಡಬೇಕು. ಅದು ಹಳ್ಳಿನ ನರಗಳನ್ನು ಶಾಂತಗೊಳಿಸುತ್ತದೆ. ನನಗೆ ನಂಬಿಕೆ ಇದೆ ಸೆನ್ಸೋಡೈನ್ ಚೆನ್ನಾಗಿ ಕೆಲಸ ಮಾಡುತ್ತೆ. ನಮ್ಮೂವರದ್ದು ಎಲ್ಲವೂ ಒಟ್ಟಿಗೆ ಆಗುತ್ತೆ. ನಮ್ಮ ಮೊದಲ ಲೆಕ್ಚರ್ ಒಟ್ಟಿಗೆ ಇತ್ತು, ಮೊದಲ T20, ಮೊದಲ ರಾಕ್ ಶೋ ಕೂಡ ಒಟ್ಟಿಗೆ ಇತ್ತು. ನಮ್ಮ ಮೊದಲ 4G ಕೂಡ ಒಂದೇ ಆಗಿತ್ತು. ಏರ್ಟೆಲ್ ಅಲ್ವಾ? ಮತ್ತೆ ನಾವು ಒಟ್ಟಿಗೆ ಬಿಟ್ಬಿಟ್ವಿ. ಯಾರಿಂದಾಗಿ? ಇವಳಿಂದಾಗಿ. ನನ್ನಿಂದಾಗಿ? ನಿನ್ನಿಂದಾಗಿ. ಆಫರ್ ತಂದಿದ್ದು ಯಾರು? ಇನ್ನೊಂದು ನೆಟ್ವರ್ಕ್ ಯಾರಿಗೆ ಟ್ರೈ ಮಾಡೋಕಿತ್ತು? ಇವನಿಂದಾಗಿ ನಾವು ಬಿಟ್ಟಿದ್ವಿ. ನಂತರ ಎಲ್ಲರೂ ಯೋಚಿಸಿದೀವಿ, ಈ ಪ್ಲಾನ್ ಬೊನಾನ್ಸಾ ಆಫರ್ ಎಲ್ಲಾ ಸೈಡ್ಗೆ ಇಡೋಣ, ಮತ್ತೆ ಚೆಕ್ ಮಾಡಿ ನೋಡೋಣ ಎಲ್ಲಕ್ಕಿಂತ ಫಾಸ್ಟೆಸ್ಟ್ 4G ಯಾವುದು ಅಂತ. ಯಾವುದು ಅಂತ ಗೊತ್ತಾ? ಅದೇ ನಮ್ಮದೇ ಏರ್ಟೆಲ್. ಮತ್ತೇನು ವಾಪಸ್ ಬಂದ್ವಿ ಒಟ್ಟಿಗಲ್ವಾ? ಸರಿಯಾದ್ದೇ ಮಾಡಿದ್ರಿ. ಎಲ್ಲ ಟ್ರೈ ಮಾಡಿದ್ಮೇಲೆನೆ ಗೊತ್ತಾಗೋದು ಯಾವುದು ಸರಿ ಅಂತ ಅಲ್ವಾ? ನಾನು ಈಗ್ಲೂ ಹೇಳ್ತಾ ಇದ್ದೀನಿ, ಎಲ್ಲ ಟ್ರೈ ಮಾಡಿ ಸರಿಯಾದ್ದನ್ನು ಆರಿಸಿ. ಇದನ್ನ ಫೈನಲ್ ಮಾಡಿ ಸರ್. ಒಂದ್ ಬಾರಿ ಚೆಕ್ ಮಾಡಿ ನೋಡಿ ಅಸಲಿ ಇದೆಯೋ ಇಲ್ಲ. ಶೀಟ್ ಅದೇನು ಚೆಕ್ ಮಾಡೋ ವಸ್ತುನ ನೀವು ಇಷ್ಟೊಂದು ಹೇಳುವಾಗ ಮಾಡೇ ಬಿಡೋಣ. ಹೀಗೆ ಹಾರಿ ನನ್ನ ಚಿಕ್ಕಪ್ಪನ ಮಗ ಡಿಜೆ ಆಗಿದ್ದಾನಲ್ಲ, ಡಿಜೆ ಅವನಿಗೂ ಕುಣಿಯೋಕೆ ಹೇಳೋಣ. ಆಮೇಲೆ ನನ್ನ ಫ್ಯಾಮಿಲಿ ಡಾಕ್ಟರ್ ಇದಾರೆ, ಮತ್ತೆ ಅವರ ಕಂಪೌಂಡರ್, ಪಕ್ಕದಲ್ಲಿರುವ ಚಾದಂಗಡಿವ, ಕೊರಿಯರ್ನವ ಎಲ್ಲರನ್ನು ಕರೆಯೋಣ. ಅಷ್ಟೆಲ್ಲ ಯಾಕೆ ಮಾಡ್ಬೇಕು? ಶೀಟ್ ತಿರುಗಿಸಿ ಕ್ವಾಲಿಟಿ ಮಾರ್ಕ್ ಅನ್ನು ಥಿನ್ನರ್ ನಿಂದ ಒರೆಸಿ ನೋಡಿ. ಅಳಿಸಿ ಹೋಗದಿದ್ರೆ ಅದು ಅಸಲಿ. ಎಷ್ಟೇ ಮಾಡಿದ್ರೆ ಸಾಕು. ಆಯ್ತಲ್ಲ ಸರ್? ಆಯ್ತು ಸರ್. ಅಸಲಿ JSW ಕಲರಾನ್ ಪ್ಲಸ್ ಶೀಟ್ ಹೊಂದಿದೆ ಅಳಿಸಲಾರದ ಗುಣಮುದ್ರೆ. ಘಡಿ ಡಿಟರ್ಜೆಂಟ್ ನಂಬಿದ್ದು ಒಂದೇ. ಇಷ್ಟವಾಗಿ ಕಷ್ಟಪಡುತ್ತಾ ಆಧುನಿಕ ರಿಸರ್ಚ್ ಅನ್ನು ಬಳಸುತ್ತಾ ಘಡಿ ತನ್ನನ್ನು ಬೆಟರ್ ಮಾಡಿಕೊಂಡಿದೆ, ನಿಮ್ಮ ವಿಶ್ವಾಸವನ್ನು ಗೆದ್ದಿದೆ. ಆದ್ರೆ ನೀವು ನಂಬೇಡಿ, ಮೊದಲು ಬಳಸಿ ನೋಡಿ. ಮಹಾಶಕ್ತಿಶಾಲಿ ಘಡಿ ಡಿಟರ್ಜೆಂಟ್. ಒಂದು ಒಳ್ಳೆ ಕಾಫಿ ಅಂತೆ ಒಂದು ಒಳ್ಳೆ ಅಳಿಯ ಸಿಗೋದು ಕಷ್ಟವಾಗಿದೆ. ಕನ್ನಡಶಾದಿ.com ಟ್ರೈ ಮಾಡಿ. ಇಲ್ಲಿ ನೋಡಿ, ಇವನು ತುಂಬಾ ಚೆನ್ನಾಗಿದ್ದಾನಲ್ವಾ? ಕನ್ನಡಶಾದಿ.com ಇಂದೇ ರಿಜಿಸ್ಟರ್ ಮಾಡಿ. ಬೇಗೇಂದ್ರ, ಮತ್ತೊಮ್ಮೆ ಸ್ವಾಗತ. ಒಂದ್ ಕಡೆಯಲ್ಲಿ ಮುಂಬೈಯಲ್ಲಿ ಆಗಿರ್ತಕ್ಕಂತಹ ಬೆಳವಣಿಗೆಗಳಿಗೆ ಬಿಜೆಪಿ ತನ್ನದೇ ಆದಂಥ ವ್ಯಾಖ್ಯಾನವನ್ನು ಮಾಡ್ತಾ ಇದೆ. ಆಪರೇಷನ್ ಕಮಲದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆಗೆ ಒಂದು ಸಿದ್ಧತೆಯನ್ನು ಕೂಡ ನಡೆಸ್ತಾ ಇರುವಂತಹ ಬೆಳವಣಿಗೆ ಕೂಡ ನಡೀತಾ ಇದೆ. ITC ಹೋಟೆಲ್ ಎದುರುಗಡೆ ಪ್ರತಿಭಟನೆಗೆ ಈಗ ಕಾಂಗ್ರೆಸ್ ನಿರ್ಧಾರವನ್ನ ಮಾಡಿದೆ. ಏನೋ ಹರಿಯಾಣದಲ್ಲಿರ್ತಕ್ಕಂತಹ ITC ಹೋಟೆಲ್ನಲ್ಲಿ ಈಗಾಗಲೇ ITC ಗ್ರ್ಯಾಂಡ್ ಭಾರತ್ ಹೋಟೆಲ್ನಲ್ಲಿ ಬಿಜೆಪಿ ಶಾಸಕರೇನು ತಂಗಿದ್ದಾರೆ. ಅಲ್ಲಿ ಈಗ ಹೊರಗಡೆ ಹರಿಯಾಣದ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಅಲ್ಲಿ ಗುರುಗ್ರಾಮದಲ್ಲಿರ್ತಕ್ಕಂಥ ITC ಗ್ರ್ಯಾಂಡ್ ಹೋಟೆಲ್ನ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ನಡೆಸೋದಕ್ಕೆ, ಆಪರೇಷನ್ ವಿರುದ್ಧ ಈ ಒಂದು ಪ್ರತಿಭಟನೆಯನ್ನು ನಡೆಸೋದಕ್ಕೆ ಹರಿಯಾಣ ಕಾಂಗ್ರೆಸ್ ಕಾರ್ಯಕರ್ತರು ಸಿದ್ಧತೆಯನ್ನು ನಡೆಸಿಕೊಳ್ತಾರೆ. ಈ ಮೂಲಕವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಕೂಡ ಈ ಒಂದು ಇಶ್ಯೂವನ್ನು ಅತ್ಯಂತ ಸೀರಿಯಸ್ ಆಗಿರ್ತಕ್ಕಂಥ ಮೆಸೇಜ್ ಇದು ಭಾರತದ ಉದ್ದಗಲಕ್ಕೂ ಕೂಡ ಇದು ವ್ಯಾಪಿಸಬೇಕು ಅನ್ನುವಂತಹ ಪ್ರಯತ್ನಗಳಷ್ಟೇ. ಈ ಎಲ್ಲ ಪ್ರತಿಭಟನೆಗಳು ಕೂಡ ಇಲ್ಲಿ ನಡೀತಿರುವಂಥ ಆಪರೇಷನ್ ಮತ್ತು ಇಲ್ಲಿ ನಡೀತಿರುವಂತಹ ಪ್ರತಿಭಟನೆಗಳು ಇವೆಲ್ಲವೂ ಕೂಡ ಬಹುತೇಕವಾಗಿ ದೇಶಾದ್ಯಂತ ಬಹಳ ದೊಡ್ಡ ಮೆಸೇಜ್ಗಳನ್ನು ಮುಂದಿನ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಕೊಡುವಂಥದ್ದಿದೆ. ಈ ಕಾರಣಕ್ಕಾಗಿಯೂ ಕೂಡ ಪ್ರಯತ್ನಗಳು ಸಾಗ್ತಾ ಇರುವಂಥದ್ದು ಸ್ಪಷ್ಟವಾಗ್ತಾ ಇದೆ. ಹರಿಯಾಣದ ಗುರುಗ್ರಾಮದಲ್ಲಿ ITC ಗ್ರ್ಯಾಂಡ್ ಹೋಟೆಲ್ ಏನಿದೆ ಅದರ ಮುಂಭಾಗದಲ್ಲಿ ಈಗ ಪ್ರತಿಭಟನೆ ನಡೆಸೋದಕ್ಕೆ ಕಾಂಗ್ರೆಸ್ ಕಾರ್ಯಕರ್ತರು ಮುಂದಾಗ್ತಾ ಇದ್ದಾರೆ. ಇದೇ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಗುರುಗ್ರಾಮದಿಂದ ನಮ್ಮ ಪ್ರತಿನಿಧಿ ಹರೀಶ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಬಿಜೆಪಿ ಶಾಸಕರು ಇವತ್ತು ದಿನಚರಿ ಏನಿದೆ ಅಲ್ಲಿ, ಹಾಗೆಯೇ ಕಾಂಗ್ರೆಸ್ನವರು ಎಷ್ಟೊತ್ತಿಗೆ ಈಗ ಪ್ರತಿಭಟನೆಯನ್ನು ನಡೆಸುವಂತ ಪ್ಲಾನ್ ಅನ್ನು ಮಾಡ್ಕೊಂಡಿರುವಂತದ್ದು? ಹರಿಪ್ರಸಾದ್, ITC ಗ್ರ್ಯಾಂಡ್ ಭಾರತ್ ಹೋಟೆಲ್ಗೆ ಬಿಜೆಪಿ ಶಾಸಕರು ಬಂದು ಈಗಾಗಲೇ 2 ದಿವಸಗಳ ಕಳೆದಿದೆ. ಎಂದಿನಂತೆ ಇವತ್ತಿಗೆ ಎಲ್ಲ ಶಾಸಕರು ಎದ್ದಿದ್ದಾರೆ, ತಿಂಡಿಯನ್ನು ಕೂಡ ಮಾಡ್ತಿದ್ದಾರೆ. ಈಗ ಯಡಿಯೂರಪ್ಪ ಅವ್ರ ಜೊತೆ ಒಂದಷ್ಟು ಶಾಸಕರು ಚರ್ಚೆಯನ್ನು ಕೂಡ ಮಾಡ್ತಿದ್ದಾರೆ. ಅಂದ್ರೆ ಶಾಸಕರಿಗೆ ಗೊಂದಲ ಇನ್ನೂ ಪರಿಹಾರ ಆಗಿಲ್ಲ. ಕೇವಲ ಇಬ್ಬರು ಶಾಸಕರಷ್ಟೇ ಸರ್ಕಾರಕ್ಕೆ ನೀಡಿದ್ದ ಬೆಂಬಲವನ್ನು ವಾಪಸ್ ತೆಗೆದುಕೊಂಡಿದ್ದಾರೆ. ಆದ್ರೆ ಯಾವೆಲ್ಲ ಕಾಂಗ್ರೆಸ್ ಶಾಸಕರು ಇನ್ನು ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಸ್ಪಷ್ಟ ಆಗಿಲ್ಲ. ಆದ್ರೆ ಯಡಿಯೂರಪ್ಪ ಅವರು ಒಂದು ಆಶಾವಾದಿಯಾಗಿದ್ದಾರೆ. ಇವತ್ತು ಸಂಜೆ ಒಳಗೆ ಒಂದು ಸಿಹಿ ಸುದ್ದಿ ಸಿಗಲಿದೆ. ಆ ಸಿಹಿ ಸುದ್ದಿ
ಸುದ್ದಿಗಾಗಿ ಎಲ್ಲರೂ ಕಾಯ್ತಾ ಇರಿ. ಒಂದಷ್ಟು ಶಾಸಕರು ನಮಗೆ ಅಂದ್ರೆ ಸರ್ಕಾರ ರಚನೆಗೆ ಬೇಕಾದಂತ ಶಾಸಕರು ನಮಗೆ ಸಿಕ್ಕಿದ್ದಾರೆ. ಹಾಗಾಗಿ ಸಂಜೆ ಒಳಗೆ ಒಂದಷ್ಟು ಕಾಂಗ್ರೆಸ್ನ ಶಾಸಕರು ರಾಜೀನಾಮೆಯನ್ನು ಕೊಡ್ಲಿದ್ದಾರೆ. ಆ ಒಂದು ಸಿಹಿ ಸುದ್ದಿಗಾಗಿ ಕಾಯ್ತಾ ಇರಿ ಅನ್ನುವಂತ ಸೂಚನೆಯನ್ನು ಅಷ್ಟೇ ಕೊಟ್ಟಿದ್ದಾರೆ. ಇವತ್ತು 11 ತಪ್ಪಿರ 12 ಗಂಟೆಗೆ ಎಲ್ಲ ಶಾಸಕರ ಸಭೆಯನ್ನ ಕರೆಯುವಂತ ಕರೀಲಿಕ್ಕೆ ಈಗ ಯಡಿಯೂರಪ್ಪ ಅವರು ಸಿದ್ಧತೆಯನ್ನು ನಡೆಸಿಕೊಂಡಿದ್ದಾರೆ. ಮತ್ತೆ ಈಗ ಯಡಿಯೂರಪ್ಪ ಅವರು ಸಿದ್ಧಗಂಗಾ ಶ್ರೀಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಸಿಗ್ತಾ ಇದೆ. ದೂರವಾಣಿ ಮೂಲಕ ಮಠವನ್ನ